3500 ಮೆಟ್ಲುಗಳನ್ನು ಹತ್ಕೊಂಡು ಸೊ ಮೇಲ್ಗಡೆ ನಿಜವಾಗ್ಲೂ ಹೋಗ್ತಾನೆ ಇರೋ ಗೊತ್ತಿಲ್ಲ. ಗುರು ಆಲ್ರೆಡಿ ಸುಸ್ತಾಯಿದೆ, ನನಗೆ ಎನರ್ಜಿ ಇರಲಿ ಅಂತ ಲಿಂಬು ಸೋಡಾ ಕುಡಿತಾ ಇದ್ದೀನಿ. ದ ಗ್ರೇಟ್ ವಾಲ್ ಆಫ್ ಮಹಾರಾಷ್ಟ್ರ ಅಂತಾನೂ ಕರೀತಾರೆ ಇದಕ್ಕೆ. ಮಂಗಗಳಿಂದ ಸ್ವಲ್ಪ ಹುಷಾರಾಗಿರಿ. ಪ್ರಪಂಚದಲ್ಲೇ ಅತಿ ಎತ್ತರವಾದಂಥ ಜೈನ್ ಸ್ಟ್ಯಾಚು. ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬ ವೀಕ್ಷಕರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಗಿತುಂಗಿ ಪೋರ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಆಲ್ರೆಡಿ ನೀವು ಹಿಂದೆ ನೋಡ್ತಾ ಇರ್ಬೋದು, ಅಲ್ಲಿ ಕಾಣ್ತಾ ಇರೋದೇ ಮಾಗಿತುಂಗಿ ಪೋರ್ಟ್. ಅದರ ಮುಂದ್ಗಡೆನೆ ನಾನಿವಾಗ ನಿಂತಿದ್ದೀನಿ. ಅಷ್ಟಕ್ಕೂ ಸೊ ನಮ್ಮ ಕರ್ನಾಟಕದಿಂದ ಇಲ್ಲಿಗೆ ಬರೋದು ಹೇಗೆ, ಇಲ್ಲಿಗೆ ಬಂದರೆ ಇಲ್ಲಿ ನೋಡಬೇಕಾಗಿರುವಂಥ ಪ್ಲೇಸ್ ಯಾವುದು, ಹಾಗೆ ಯಾವ ಟೈಮಲ್ಲಿ ಬಂದರೆ ಒಳ್ಳೆಯದು, ಇಲ್ಲಿರುವ ಹಿಸ್ಟ್ರಿ ಬಗ್ಗೆ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ನ ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ರೀಲ್ಸಲ್ಲಿ ಇದನ್ನು ನೋಡೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ ಹೋಗ್ತಾ ಇರೋದು ಸೊ ಮೇಲ್ಗಡೆ ಕಾಣ್ತಾ ಇದೆಯಲ್ವಾ ಮಾಗಿ ಶಿಖರ. ಸೊ ಮಾಗಿ ಪೋರ್ಟ್ಗೆ ಅಲ್ಲಿಂದ ಸೊ ನೆಕ್ಸ್ಟ್ ನಾನು ತುಂಗಿ ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ನೋಡೋಣ ಮೇಲ್ಗಡೆ ಹೋಗ್ತಾ ಹೋಗ್ತಾ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಮೇಲಿನಿಂದ ಕೆಳಗಡೆ ಇರುವಂಥ ಈ ವ್ಯೂ ಎಲ್ಲ ಯಾವ ರೀತಿ ಕಾಣುತ್ತೆ ಅಂತ ಸೊ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮಿಸ್ ಮಾಡದೆ ಎಲ್ಲರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಅಥವಾ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಮಾಗಿತುಂಗಿ ಪೋರ್ಟ್ ಇರೋದು ಎಲ್ಲಿ ಅಂದರೆ ಇದುವೇ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ಸತಾನಾ ಅನ್ನೋ ಒಂದು ತಾಲೂಕಲ್ಲಿ ಈ ಮಾಗಿತುಂಗಿ ಪೋರ್ಟ್ ಇರೋದು. ಇಲ್ಲಿಂದಾನೇ ಮಾಗಿತುಂಗಿ ಹೋಗೋ ಶಿಖರಕ್ಕೆ ಸೊ ದಾರಿ ಶುರುವಾಗೋದು. ಮಾಗಿತುಂಗಿ ಶಿಖರಕ್ಕೆ ಹೋಗಬೇಕು ಅಂದರೆ ಸೊ ನಿಮಗೆ ಎರಡು ರಸ್ತೆ ಇದೆ, ಇಲ್ಲಿ ನೋಡ್ಬೋದು. ಈ ಕಡೆ ಅಂದರೆ ಲೆಫ್ಟ್ ಸೈಡ್ ಹೋದರೆ ಈ ಕಡೆ ನೀವು ಜೀಪ್ ಮೂಲಕ ಸೊ ಮೇಲ್ಗಡೆ ಹೋಗ್ಬೋದು. ಹಾಗೆ ಈ ಸೈಡ್ ಇದು ರೈಟ್ ಸೈಡ್, ಈ ಮೂಲಕ ಹೋದರೆ ನೀವು ಅಂದರೆ ಪೂರ್ತಿ ಮೆಟ್ಟಿಲುಗಳನ್ನು ಹತ್ಕೊಂಡೇ ಮೇಲ್ಗಡೆ ಹೋಗಬೇಕು. ಬಟ್ ಈ ಕಡೆ ಹಾಗಲ್ಲ, ನೀವು ಟ್ಯಾಕ್ಸಿ ಮೂಲಕ ಕೂಡ ಮೇಲ್ಗಡೆ ಹೋಗ್ಬೋದು. ಅಂದರೆ ಸೊ ನಿಮಗೆ ಬೋರ್ಡ್ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಈ ರೀತಿ ನೀವು ಹೋದರೆ ಅಂದರೆ ಸುಮಾರು ನಿಮಗೆ 1000 ಸ್ಟೆಪ್ಸ್ ಕಮ್ಮಿ ಆಗುತ್ತೆ. ಅಂದರೆ ಈ ಕಡೆ ಜೀಪ್ ಮೂಲಕ ಮೇಲ್ಗಡೆ ಹೋದರೆ, ಬಟ್ ಈ ಕಡೆ ಹೋದರೆ ನೀವು ಪೂರ್ತಿ ಮೇಲ್ಗಡೆ ಹತ್ಕೊಂಡೇ ಹೋಗಬೇಕು. ಜೀಪ್ ಇನ್ನೂ ಶುರುವಾಗಿಲ್ಲ, ಅಂದರೆ 8 ಗಂಟೆ ಮೇಲೇ ಶುರುವಾಗೋದಂತೆ. ಬಟ್ ಇವಾಗ ಟೈಮ್ ಇನ್ನೂ 7 ಗಂಟೆ ಆಗಿರೋದ್ರಿಂದ ಸೊ ನಾನು ಮೆಟ್ಲುಗಳನ್ನು ಹತ್ಕೊಂಡೇ ಮೇಲೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನೇನು ತೋರಿಸಿದೆ ಪ್ಲೇಸ್ ನಿಮಗೆ, ಅಲ್ಲಿಂದ ಬಲಗಡೆ 1 ಕಿಲೋಮೀಟ್ರ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಅಷ್ಟು ನಡ್ಕೊಂಡು ನೀವು ಮುಂದೆ ಬಂದರೆ ಸೊ ಅಲ್ಲೇ ಸಿಗೋದು ನಿಮಗೆ ಈ ಪ್ಲೇಸ್. ಸೊ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇಲ್ಲಿಂದಾನೇ ಮಾಗಿತುಂಗಿಗೆ ಸೊ ನೀವು ಮೇಲ್ಗಡೆ ಹೋಗಬೇಕು ಅಂದರೆ ಅದರ ಮೆಟ್ಲು ಶುರುವಾಗೋದೇ ಈ ಸ್ಥಳದಿಂದ. ಸೊ ಈ ಜಾಗದಿಂದ ನೀವು ಹಾಗೆ ಸೊ ಮೇಲ್ಗಡೆ ಹೋಗಬೇಕು. ಈ ಸ್ಥಳದಿಂದ ಸುಮಾರು 3500 ಮೆಟ್ಲುಗಳನ್ನು ಹತ್ಕೊಂಡು ನೀವು ಮೇಲ್ಗಡೆ ಹೋಗಬೇಕು. ಸೊ ಯಾರೆಲ್ಲ ಬರ್ತಾ ಇದ್ದೀರಾ, ನಿಮಗೆ ಹೇಳೋದು ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಏನೇ ಬೇಕು ಅಂದರೂ ಸೊ ನೀರಾಗಲಿ ಅಥವಾ ತಿನ್ನೋಕೆ ಏನೇ ಇದ್ದರೂ ಇದೇ ಸ್ಥಳದಲ್ಲಿ ಸೊ ತುಂಬಾ ಸ್ಟಾಲ್ಗಳಿದೆ ಇಲ್ಲಿ. ಸೊ ಇದೇ ಸ್ಥಳದಲ್ಲಿ ಸೊ ನಿಮಗೆ ಬೇಕಾಗಿರೋದನ್ನು ತೊಗೊಂಡೋಗಿ, ಯಾಕಂದರೆ ಮೇಲ್ಗಡೆ ನೀರಾಗಿರ್ಬೋದು, ತಿನ್ನೋಕೆ ಎಲ್ಲ ಐಟಮ್ ಕೂಡ ಡಬಲ್ ರೇಟಲ್ಲಿ. ಸೊ ಹಾಗಾಗಿ ಇದೇ ಸ್ಥಳದಲ್ಲಿ ತೊಗೊಂಡು ಹೋಗಿ. ಸೊ ಬನ್ನಿ ಇವಾಗ ಮೇಲ್ಗಡೆ ಹೋಗ್ತಾ ನನ್ನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಅಂತ ಸೊ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಫೈನಲಿ ಇವಾಗ ನನ್ನ ಜರ್ನಿನ ಶುರು ಮಾಡಿದೆ. ಇಲ್ಲಿಂದ ಮೇಲ್ಗಡೆ ಹೋಗಬೇಕು ಅಂದರೆ ಸುಮಾರು 3500 ಮೆಟ್ಲುಗಳು ಇದೆಯಂತೆ. ಸೊ ಬರಬೇಕಾದ್ರೆ ಈ ರೀತಿ ಬಡಿಗೆನ ತೊಗೊಂಡು ಬರೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮಂಗಗಳಿಂದ ತುಂಬಾ ಹುಷಾರಾಗಿರ್ಬೇಕಂತೆ. ಇಲ್ಲಿ ನಮ್ಮ ಹತ್ತಿರ ಯಾವುದೇ ಬ್ಯಾಗ್ ಇರಲಿ ಏನೇ ಇರಲಿ ಸೊ ಅದು ಅಟ್ಯಾಕ್ ಮಾಡುತ್ತಂತ ಸೊ ತುಂಬ ಜನ ಹೇಳಿದರು. ಸೊ ಮಂಗಗಳನ್ನು ಓಡಿಸೋಕಾದ್ರೂ ಈ ಬಡಿಗೆ ಬೇಕೇ ಬೇಕು, ಹಾಗೆ ಮೇಲ್ಗಡೆ ಹತ್ತಬೇಕಾದ್ರೆ ಸಪೋರ್ಟಿಗೋಸ್ಕರ. ಸೊ ಹಾಗಾಗಿ ಇದನ್ನು ಕ್ಯಾರಿ ಮಾಡೋದು ತುಂಬಾ ಉತ್ತಮ ಅಂತ ಅನ್ಕೋತೀನಿ. ಸೊ ಇವಾಗ ಬನ್ನಿ, ಎಷ್ಟಾಗುತ್ತೆ ಅಷ್ಟು ನಿಧಾನವಾಗಿ ಸೊ ಮೇಲೆ ಹೋಗೋಣ. ಸೊ ಹೋಗಬೇಕಾದ್ರೆ ಶೂಸ್ನ ನೀವು ಅಲ್ಲೇ ಬಿಡಬೇಕು. ಇವಾಗ
ನನ್ನ ಜರ್ನಿನ ಸೊ ಆಲ್ರೆಡಿ ಶುರು ಮಾಡಿದ್ದೀನಿ. ಬಟ್ ಇವಾಗ ನಾನು ಹೋಗಬೇಕಾಗಿರೋದು ಸೊ ಮೇಲ್ಗಡೆ ಹತ್ಕೊಂಡು ಪೂರ್ತಿ ಮೇಲ್ಗಡೆ ಕಾಣ್ತಾ ಇದೆ ಅಲ್ವಾ, ಅಲ್ಲಿಗೆ ಆ ಪಾಯಿಂಟ್ಗೆ ಇವಾಗ ನಾನು ಹೋಗಬೇಕಾಗಿರೋದು. ಇವಾಗ ಟೈಮು 8 ಗಂಟೆ. ಸೊ 8 ಗಂಟೆಗೆ ನನ್ನ ಜರ್ನಿನ ಶುರು ಮಾಡಿದೆ. 3500 ಮೆಟ್ಲುಗಳನ್ನು ಹತ್ಕೊಂಡು ಸೊ ಮೇಲ್ಗಡೆ ನಿಜವಾಗ್ಲೂ ಹೋಗ್ತಾನೆ ಇರೋ ಗೊತ್ತಿಲ್ಲ, ಬಟ್ ಆದಷ್ಟು ನಿಧಾನವಾಗಿ ಶುರು ಮಾಡಿದ್ದೀನಿ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ತುಂಬ ಜನಕ್ಕೆ ಇರೋ ಒಂದು ಡೌಟ್ ಏನು ಅಂದರೆ ಈ ಮಾಂಗಿತುಂಗಿ ಪೋರ್ಟ್ಗೆ ಬರೋದಾದರೂ ಹೇಗೆ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ ಕೇಳಿ. ಮಾಂಗಿತುಂಗಿಗೆ ಬರಬೇಕು ಅಂತಂದರೆ ನೀವು ಮೊದಲು ಬರಬೇಕಾಗಿರುವಂಥ ಹತ್ತಿರ ಇರುವಂಥ ರೈಲ್ವೆ ಸ್ಟೇಷನ್ ಯಾವುದು ಅಂದರೆ ಅದುವೇ ಮನ್ಮತ್ ಜಂಕ್ಷನ್ ಅಂತ. ಸೊ ಅದಕ್ಕೂ ಬರ್ಬೋದು, ಅಥವಾ ನಾಸಿಕ್ ರೋಡ್ ಸೊ ಅಲ್ಲಿ ಜಂಕ್ಷನ್ ಅದಕ್ಕೂ ಕೂಡ ನೀವು ಬರ್ಬೋದು. ಅಲ್ಲಿಂದ ಡೈರೆಕ್ಟಾಗಿ ಬರಬೇಕಾಗಿರೋದು ತಾರಾಬಾದ್ ಅನ್ನೋ ಆ ಊರಿಗೆ. ಸೊ ಅಲ್ಲಿಂದ ಮಾಂಗಿತುಂಗಿ ಇರೋದು ಕೇವಲ 10ರಿಂದ 12 ಕಿಲೋಮೀಟ್ರ್ ಮಾತ್ರ. ಪೂರ್ತಿ ತಾರಾಬಾದ್ ಅನ್ನೋ ಆ ಊರಲ್ಲಿ ಇರೋದು ಕೇವಲ ಒಂದೇ ಒಂದು ಲಾಡ್ಜ್, ಅದು ಕೂಡ ಫ್ಯಾಮಿಲಿಗೆ ಸೇಫ್ ಅಲ್ಲ. ಸೊ ನೀವು ಇಲ್ಲೇ ಮಾಂಗಿತುಂಗಿ ಹತ್ತಿರ ಇರುವಂಥ ಒಂದು ಆಶ್ರಮ ಕೂಡ ಇದೆ, ಬಟ್ ಅಲ್ಲಿ ಅವ್ರು ಹೇಳಿರೋ ಪ್ರಕಾರ ಜೈನ್ ಅವರಿಗೆ ಅಷ್ಟೇ ಅಲೌಡ್ ಇದೆ ಅಂತೆ. ಬಟ್ ಬೇರೆಯವರೆಲ್ಲ ಹೋದರೆ ಅಲ್ಲಿ ಸುಮಾರು ಚಾರ್ಜ್ ಮಾಡ್ತಾರೆ ಅವರು, 1500 2000 ಈ ರೀತಿ ಅಮೌಂಟ್ ಹೇಳ್ತಾರೆ. ಸೊ ನೀವು ಬರಬೇಕಾದ್ರೆ ಸ್ಟೇ ಬಗ್ಗೆ ಸ್ವಲ್ಪ ತುಂಬಾ ಯೋಚನೆ ಮಾಡಿಬಿಟ್ಟು ಇಲ್ಲಿಗೆ ಬನ್ನಿ. ಇವಾಗ ಇನ್ನೂ ಬಂದಿದ್ದು ಸ್ವಲ್ಪ ಮಾತ್ರ ಗುರು, ಆಲ್ರೆಡಿ ಸುಸ್ತಾಯಿದೆ ನನಗೆ. ಬಹುಶಃ ನಾನು ಹತ್ತಿರೋದು ಕೇವಲ ಒಂದು 500 ಸ್ಟೆಪ್ಸ್ ಇರ್ಬೋದು ಅಂತ ಅನ್ಕೋತೀನಿ. ಬಟ್ ಇಲ್ಲಿಂದನೇ ವ್ಯೂ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ದಿ ಬೆಸ್ಟ್ ಟೈಮ್ ಅಂದರೆ ನೀವು ಇಲ್ಲಿ ಭೇಟಿ ಕೊಡಬೇಕು ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂದರೆ ಮಾನ್ಸೂನಲ್ಲಿ ನೀವೇನಾದರೂ ಭೇಟಿ ಕೊಟ್ಟರೆ ನಿಜವಾಗ್ಲೂ ಹೇಳ್ತೀನಿ ಸೈಕ್ ಆಗಿರುತ್ತೆ. ಸೊ ಈ ಪ್ಲೇಸು ಆದಷ್ಟು ಮಾನ್ಸೂನಲ್ಲೇ ಸೊ ಭೇಟಿ ಕೊಡಿ. ಬಟ್ ಆವಾಗ ಬಂದರೆ ಸೊ ವಿಡಿಯೋ ಮಾಡೋಕ್ಕೆ ತುಂಬ ತೊಂದರೆ ಆಗ್ಬೋದು ಅಂತ ಸೊ ನಾನು ಮಾನ್ಸೂನ್ನ ಅವಾಯ್ಡ್ ಮಾಡಿದೆ. ಇವಾಗ ಬಂದಿದ್ದೀನಿ, ಬಟ್ ಇವಾಗೆಲ್ಲ ಮಳೆಯೆಲ್ಲ ಏನಿಲ್ಲ. ಸೊ ನೀವು ಆರಾಮವಾಗಿ ಮೇಲ್ಗಡೆ ಹೋಗಿ ವಾಪಸ್ ಬರ್ಬೋದು. ಇನ್ನು ಇಲ್ಲಿಂದ ನಾವು ಪೂರ್ತಿ ಮೇಲ್ಗಡೆ ಹೋಗಬೇಕು. ಸೊ ಅಲ್ಲಿಗೆ ಹತ್ಕೊಂಡು ಅಲ್ಲಿ ಕಾಣ್ತಾ ಇದೆಯಲ್ವಾ ಅದೇ ಸ್ಟ್ಯಾಚು. ಸೊ ಅದ್ರ ಪಕ್ಕನೂ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಇನ್ನು ನನ್ನ ಜರ್ನಿ ತುಂಬ ಇದೆ, ಹೋಗೋಣ. ಹೋಗ್ತಾ ಸೊ ಎಲ್ಲವೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗೋಣ. ಸೊ ಈ ಮೇಲ್ಗಡೆ ಏನು ಕಾಣ್ತಾ ಇದೆಯಲ್ವಾ, ಸೊ ಈ ರೂಟು ನೀವೇನಾದರೂ ಜೀಪ್ ಮೂಲಕ 200 ರೂಪಾಯಿ ಕೊಟ್ಟು ಬಂದರೆ ಸೊ ಆ ಜೀಪ್ ಡೈರೆಕ್ಟಾಗಿ ಬರೋದು ಆ ಪ್ಲೇಸ್ಗೆ. ಅಲ್ಲಿಂದ ನೀವು ಮತ್ತೆ ಮೇಲ್ಗಡೆ ಹತ್ತೋಕ್ಕೆ ಶುರು ಮಾಡ್ಬೋದು. ಅಂದರೆ 3500 ಸ್ಟೆಪ್ಪಲ್ಲಿ ಸುಮಾರು 1000 ಸ್ಟೆಪ್ಸ್ ಕವರ್ ಆಗುತ್ತೆ. ಅಂದರೆ ನೀವೇನಾದರೂ ಜೀಪ್ ಮೂಲಕ ಇಲ್ಲಿಗೆ ಬಂದರೆ, ಇಲ್ಲ 200 ರೂಪಾಯಿ ಕೊಟ್ಟು ಯಾಕೆ ಬರೋದು ಅಂತಂದರೆ ಈ ರೀತಿ ನೀವು 3500 ಅಂದರೆ 3500 ಸ್ಟೆಪ್ಸ್ ಪೂರ್ತಿ ಹತ್ಕೊಂಡು ಮೇಲ್ಗಡೆ ಹೋಗಬೇಕು. ಬಟ್ ಜೀಪ್ ಮೂಲಕ ಬಂದರೆ ಆ ರೀತಿ ಸ್ಟ್ಯಾಚು ದರ್ಶನ ಮಾಡಿಕೊಂಡು ಸೊ ನೀವು ಮೇಲ್ಗಡೆ ಹೋಗ್ಬೋದು. ಸೊ ಚಾಯ್ಸ್ ನಿಮಗೆ ಬಿಟ್ಟಿದ್ದು. ಆದರೆ ಜೀಪ್ ಅದು ಶುರುವಾಗೋದು 8 ಗಂಟೆ ಮೇಲ್ಗಡೆ. ನನ್ನ ಪ್ರಕಾರ ಬೆಳಗ್ಗೆ 5ರಿಂದ 6 ಗಂಟೆಗೆ ಬೇಗ ಬಂದು ಸೊ ಮೇಲ್ಗಡೆ ಹತ್ತೋದು ತುಂಬಾ ಉತ್ತಮ ಅಂತ ಅನ್ಕೋತೀನಿ. ಸನ್ರೈಸ್ ನೋಡ್ಬೋದು, ಒಂದು ರೀತಿ ಬೆಳಗ್ಗೆನೇ ಸೊ ತುಂಬಾ ಒಳ್ಳೆಯ ಗುಡ್ ಫೀಲ್ ಇರುತ್ತೆ. ಹಾಗಾಗಿ ಆದಷ್ಟು ಸೊ ಬೇಗ ಬನ್ನಿ. ಮತ್ತು ನನ್ನ ಜರ್ನಿನ ಸೊ ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ. ಇವಾಗ ಯಾವ ರೀತಿ ಅಂದರೆ ಒಂದೊಂದು ಸ್ಟೆಪ್ ಕೂಡ ನನಗೆ ನೋಡಿದ್ರೇ ಭಯ ಆಗ್ತಾಯಿದೆ. ಯಾಕಂದರೆ ಗುರು ಅಂದ್ಕೊಂಡಷ್ಟು ಈಸಿ ಅಲ್ಲ ಇದು. ಮೇಲ್ಗಡೆ ಹೋಗ್ತಾ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಅದು. ಸೊ ಹೋಗಬೇಕಾದ್ರೆ ಸ್ವಲ್ಪ ಎನರ್ಜಿ ಇರಲಿ ಅಂತ ಲಿಂಬು ಸೋಡಾ ಕುಡಿತಾ ಇದ್ದೀನಿ. ಸೊ ನೋಡ್ಬೋದು ಇಲ್ಲಿಂದ ವ್ಯೂ ಯಾವ ರೀತಿ ಕಾಣ್ತಾ ಇದೆ ಅಂತ. ಸೊ ಅಲ್ಲಿ ಕಾಣ್ತಾ ಇದೆಯಲ್ವ, ಸೊ ಡೈರೆಕ್ಟಾಗಿ ಜೀಪು ಅಲ್ಲಿಗೆ ಬರುತ್ತೆ. ಅಲ್ಲಿಂದ ನೀವು ಸ್ಟ್ಯಾಚು ಹತ್ತಿರ ನಿಮಗೆ ಡ್ರಾಪ್ ಮಾಡಿದರೆ ಈ ರೀತಿ ನೀವು ಸೊ ಒಳಗಡೆಯಿಂದ ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಬಂದರೆ ಮತ್ತೆ ನೀವು ನಾರ್ಮಲಾಗಿ ಎಲ್ಲರ ಜೊತೆ ಸೊ ಸ್ಟೆಪ್ಸ್ನ ಹತ್ಕೊಂಡು ಮೇಲ್ಗಡೆ ಹೋಗಬೇಕು. ಬಟ್ ಇವಾಗ ನಿಮಗೆ ಒಳಗಡೆ ಹೋಗಿ ಆ ಸ್ಟ್ಯಾಚು ಇವಾಗ ತೋರಿಸ್ತಾ ಇಲ್ಲ. ಸೊ ವಾಪಸ್ ಮಾಂಗಿತುಂಗಿ 2 ಪೋರ್ಟ್ನ ನೋಡಿಕೊಂಡು ವಾಪಸ್ ಬರುವಾಗ ಆ ಸ್ಟ್ಯಾಚು ಹತ್ತಿರ ಹೋಗಿ ಸೊ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಇವಾಗ ಸೊ ಫೈನಲಿ ನಂದು 1000 ಸ್ಟೆಪ್ಸ್ ಇವಾಗ ಕಂಪ್ಲೀಟ್ ಆಯಿತು. ಇನ್ನೂ 2500 ಮೆಟ್ಲು ಸೊ ಮೇಲ್ಗಡೆ ಹೋಗಬೇಕಂತೆ.
ಸೊ ಮೇಲೆ ಹೋಗಿಬಿಟ್ಟು ಎರಡೂ ಪ್ಲೇಸ್ನ ಸಂಪೂರ್ಣವಾಗಿ ನೋಡಿಕೊಂಡು ವಾಪಸ್ ಇಲ್ಲಿಗೆ ಬರೋಣ. ಇವಾಗ ಹೋಗ್ತಾ ಇದ್ದೀನಿ ನೋಡ. ಹೇಗೋ ಇಲ್ಲಿವರೆಗೂ ಬಂದೆ ಗುರು. ಸೊ ಇವಾಗ ಇಲ್ಲಿಂದ ನಾನು ನಿಮಗೆ ವ್ಯೂ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ರೀ. ನೋಡ್ಬೋದು ಪೂರ್ತಿ ಈ ಟೈಮಲ್ಲಿ ಸೊ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇದು. ಇನ್ನು ನೀವೇನಾದರೂ ಮಾನ್ಸೂನಲ್ಲಿ ಬಂದರೆ ಸೊ ಯಾವ ರೀತಿ ಇರ್ಬೋದು ಅಂತ ನೀವೇ ಒಂದು ಲೆಕ್ಕ ಹಾಕೊಳ್ಳಿ. ಇನ್ನೂ ಮಾಂಗಿ ಹೋಗ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಅಲ್ಲಿ ಕಾಣುವಂಥ ಸೊ ತುಂಗಿ ಶಿಖರ ಅಲ್ಲಿಗೆ ಹೋಗಬೇಕು. ಇನ್ನು ಮೇಲ್ಗಡೆ ಹೋಗೋದು ತುಂಬ ಇದೆ. ಸೊ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ ಇವಾಗ. ನನ್ನ ಪ್ರಕಾರ ಫೈನಲಿ ಇವಾಗ 2000 ಮೆಟ್ಲು ಕಂಪ್ಲೀಟ್ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಇವಾಗ ನೋಡ್ಬೋದು ಇದು ಮೇಲ್ಗಡೆ ಬರುವಂಥ ಒಂದು ಮೇನ್ ಗೇಟ್. ಅಂದರೆ ಸೊ ಇಲ್ಲಿ 2 ರಸ್ತೆ ನಮಗೆ ಡಿವೈಡ್ ಆಗುತ್ತೆ. ಅಂದರೆ ಒಂದು ಈ ಕಡೆ ಸೊ ಮಾಂಗಿಗೆ ಹೋದರೆ ಒಂದು ಈ ಕಡೆ ಡೈರೆಕ್ಟಾಗಿ ನೀವು ಸೊ ತುಂಗಿ ರೂಟ್ ಹೋಗ್ಬೋದು. ಸೊ ಇವಾಗ ಫಸ್ಟ್ ನಾನು ಮಾಂಗಿ ಶಿಖರಕ್ಕೆ ಹೋಗ್ತಾಯಿದ್ದೀನಿ. ನೋಡೋಣ ಸೊ ಇಲ್ಲಿ ಮೇಲ್ಗಡೆ ಬರುವಂಥ ಸೊ ಮಾಂಗಿ ಶಿಖರನ ತೋರಿಸ್ಬಿಟ್ಟು ಸೊ ನೆಕ್ಸ್ಟ್ ನೀವು ವಾಪಸ್ ಇದೇ ರೂಟಲ್ಲಿ ಕೆಳಗಡೆ ಬರಬೇಕು. ಸೊ ಇವಾಗ ಏನು ಕಾಣ್ತಾ ಇದೆಯಲ್ವಾ, ಈ ರೂಟಲ್ಲಿ ಮತ್ತೆ ನೀವು ಹೋದರೆ ಆ ಕಡೆ ತುಂಗಿ ಶಿಖರಕ್ಕೆ ನೀವು ಹೋಗ್ಬೋದು. ಸೊ ಬನ್ನಿ ಇವಾಗ ಮೇಲ್ಗಡೆ ಮತ್ತೆ ಪ್ರಯಾಣನ ಶುರು ಮಾಡೋಣ. ಸೊ ನೋಡಿ ಇಲ್ಲಿಂದ ವ್ಯೂ ಯಾವ ರೀತಿ ಕಾಣ್ತಾ ಇದೆ ಅಂತ. ಮಾಂಗಿ ಶಿಖರ ಪಶ್ಚಿಮ ದಿಕ್ಕಿನಲ್ಲಿರುವ ಈ ಮಾಂಗಿ ಶಿಖರವು ಸುಮಾರು 4343 ಅಡಿ ಎತ್ತರದಲ್ಲಿದೆ. ಮೆಟ್ಟಿಲುಗಳನ್ನು ಹತ್ಕೊಂಡು ಇಲ್ಲಿಗೆ ಬರೋಕೆ ಸುಮಾರು 2 ಗಂಟೆ ಸಮಯ ಬೇಕಾಯಿತು ನನಗೆ. ಇನ್ನು ಈ ಮಾಂಗಿ ಶಿಖರದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಕೆತ್ತಿರುವಂಥ ಚಿಕ್ಕ ಚಿಕ್ಕ ಪ್ರತಿಮೆಗಳನ್ನು ನಾವು ಕಾಣಬಹುದು. ಅಂದರೆ ಮೆಟ್ಟಿಲುಗಳು ಇಲ್ಲದೆ ಇರೋ ಆ ಸಮಯದಲ್ಲೇ ಅಷ್ಟು ವರ್ಷಗಳ ಹಿಂದೆ ಇಷ್ಟು ಸುಂದರವಾಗಿ ಚಿಕ್ಕ ಚಿಕ್ಕ ಪ್ರತಿಮೆಗಳನ್ನು ಕೆತ್ತಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅವರು. ಇನ್ನು ಈ ಶಿಖರದಲ್ಲಿ ಚಿಕ್ಕ ಚಿಕ್ಕ ಗುಹೆಗಳನ್ನು ಕೂಡ ನಾವು ನೋಡಬಹುದು. ಇದು ಶಾಂತಿನಾಥ ದಿಗಂಬರ ಜೈನ ಗುಹೆ. ಇಲ್ಲಿಯೂ ಕೂಡ ಅವರ ಪ್ರತಿಮೆಗಳು, ಅವರ ಪಾದದ ಗುರುತುಗಳನ್ನು ಕೂಡ ನಾವು ನೋಡಬಹುದು. ಆದರೆ ಇಲ್ಲಿ ಎಲ್ಲ ಗುಹೆಗಳಿಗೂ ಕೂಡ ಈ ರೀತಿ ಜಾಳಿಗೆಯಿಂದ ಲಾಕ್ ಮಾಡಿದ್ದಾರೆ. ಯಾಕಂದರೆ ಮಂಗಗಳಿಂದ ಯಾವುದೇ ರೀತಿ ಆ ಮೂರ್ತಿಗಳಿಗೆ ಹಾನಿಯಾಗಬಾರ್ದು ಅಂತ. ಈ ಸ್ಥಳದಲ್ಲಿ ಒಂದು ದೊಡ್ಡ ಗುಹೆ ಅಂದರೆ ಅದುವೇ ಶ್ರೀ ಮಹಾವೀರ್ ಭಗವಾನವರ ಮೂರ್ತಿ ಇದೆ. ಅದರ ದರ್ಶನ ಪಡೆದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದಾಗ ಸುತ್ತಮುತ್ತಲಿನ ಆ ಪರಿಸರ ಎಲ್ಲ ಕಡೆಯಲ್ಲೂ ಚಿಕ್ಕ ಪುಟ್ಟ ಶಿಖರಗಳು, ಸುತ್ತಲೂ ಮೋಡಗಳು, ಹಕ್ಕಿಯ ಶಬ್ದ, ತಂಪಾದ ಗಾಳಿ, ಹಾಗೆ ಮಂಗಗಳ ಚೇಷ್ಟೆ, ಇದೆಲ್ಲರ ಅನುಭವ ಪಡಿತಾ ಈ ಮಾಂಗಿ ಶಿಖರವನ್ನು ಒಂದು ಪೂರ್ತಿ ಸುತ್ತು ಹಾಕಿ ಮತ್ತೆ ಮುಂದೆ ನನ್ನ ಪ್ರಯಾಣವನ್ನು ಶುರು ಮಾಡಿದೆ. ಸೊ ಫೈನಲಿ ಇವಾಗ ಮಾಂಗಿ ಶಿಖರವನ್ನು ತೋರಿಸಿದ್ದಾಯಿತು. ವಾಪಸ್ ಇವಾಗ ಅಂದರೆ ಮಾಂಗಿ ಶಿಖರದಿಂದ ತುಂಗಿ ಶಿಖರ ಹೋಗಬೇಕು ಅಂದರೆ ಸೊ ನನ್ನ ಪ್ರಕಾರ ಒಂದು 500 ಅಥವಾ 1000 ಸ್ಟೆಪ್ಸ್ ಮತ್ತೆ ಸೊ ಅಲ್ಲಿಗೆ ಹೋಗಬೇಕು. ಸೊ ಇವಾಗ ಮಾಂಗಿ ಶಿಖರ ಮುಗೀತು. ಇವಾಗ ನಿಮಗೆ ತುಂಗಿ ಶಿಖರ ಯಾವ ರೀತಿ ಇದೆ ಅಂತ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಗುರು ಇಳಿಯೋವಾಗ ಅಷ್ಟೊಂದೇನು ತೊಂದರೆ ಆಗಲ್ಲ, ಬಟ್ ಏರೋವಾಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ನನಗೆ. ಮಾಂಗಿಯಿಂದ ತುಂಗಿ ಹೋಗಬೇಕಾದ್ರೆ ಸೊ ದಾರಿಯಲ್ಲಿ ಸ್ವಲ್ಪ ಹುಷಾರಾಗಿರಿ. ಅಂದರೆ ಸೊ ಕೆಳಗಡೆ ಹೋಗಬೇಕಾದ್ರೆ 2 ಹಾವು ನೋಡಿದೆ ಗುರು ದಾರಿಯಲ್ಲಿ ಇವಾಗ ತಾನೆ. ಸೊ ಒಬ್ಬರು ಪಾಪ ಅವರು ನೋಡಿದೆ ಅದ್ರ ಮೇಲೆ ಕಾಲಿಟ್ಬಿಡ್ತಿದ್ರು. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ. ಸೊ ರಸ್ತೆಯಲ್ಲಿ ಸೊ ಆ ರೀತಿ ನೀವು ನಮಗೇನೋ ಸುಸ್ತಾಯಿದ್ರೆ ಆ ರೀತಿ ಕೂಡ ಹೋಗ್ಬೋದು. ಸೊ ಅಲ್ಲಿ ನೋಡ್ಬೋದು ನೀವು ಸೊ ಅವರು ಯಾವ ರೀತಿ ಹೊತ್ಕೊಂಡು ಹೋಗ್ತಿದ್ದಾರೆ ಅಂತ. ಅಂದರೆ ಯಾರಿಗೆಲ್ಲ ನಡೆಯೋಕ್ಕಾಗಲ್ವೋ ಬಹುಶಃ ಅದಕ್ಕೆ 2000ರಿಂದ 3000 ರೂಪಾಯಿ ಇರ್ಬೋದು ಪಾಪ ಅವರು ಹೊತ್ಕೊಂಡು ಹೋಗ್ಬೇಕಲ್ವ. ಸೊ ಹಾಗಾಗಿ ಇವಾಗ ಒಂದು ಸರಿ ನಾನು ನಿಮಗೆ ಇಲ್ಲಿಂದ ಸೊ ತುಂಗಿ ಶಿಖರ ವ್ಯೂ ಹೇಗಿದೆ ಅಂತ ಸೊ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿಂದ. ಅದೇ ಇವಾಗ ಹೋಗಬೇಕಿರುವಂಥ
ಸೊ ತುಂಗಿ ಶಿಖರ ಅದು. ಸೊ ನಡ್ಕೊಂಡು ಇವಾಗ ನಾವು ಅಲ್ಲಿಗೆ ಹೋಗಬೇಕು. ಸೊ ಪೂರ್ತಿ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಬಹುಶಃ ನನ್ನ ಪ್ರಕಾರ ಇಲ್ಲಿಂದ 1,000 ಸ್ಟೆಪ್ಸು ಇರ್ಬೋದು ಅಂತ ಅನ್ಕೋತೀನಿ. ಗುರು 2,500 ಸ್ಟೆಪ್ಸೇ ಹತ್ತಿದಾಯಿತು, ಇನ್ನು 1,000 ಸ್ಟೆಪ್ಸು ಯಾವ ಲೆಕ್ಕ ನನಗೆ. ಸೊ ಧೈರ್ಯ ಮಾಡಿ ಇನ್ನು ಇರೋ ಅದೊಂದು 1,000 ಸ್ಟೆಪ್ಸ್ನ ಹತ್ಕೊಂಡು ಸೊ ನೆಕ್ಸ್ಟ್ ನಮ್ಮ ಪ್ರಯಾಣ ಮುಂದಕ್ಕೆ ಬೆಳೆಸೋಣ. ಸೊ ಬಟ್ ನಿಜವಾಗ್ಲೂ ಹೇಳ್ತೀನಿ, ಏನಾದರೂ ನಾವು ಡ್ರೋನ್ ತೊಗೊಂಡು ಇಲ್ಲಿಗೆ ಬಂದರೆ ಗುರು ಅಲ್ಟಿಮೇಟ್ ಶಾಟ್ನ ತೆಗಿಬೋದು ಇಲ್ಲಿ. ಸೊ ಡ್ರೋನ್ ತೊಗೊಂಡು ಬಂದರೆ, ಬಟ್ ನನ್ನ ಹತ್ರ ಡ್ರೋನ್ ಇರಲಿಲ್ಲ. ಸೊ ಹಾಗಾಗಿ ಇರೋ ಫೋನಲ್ಲೇ ಸೊ ಇವಾಗ ಶೂಟ್ ಮಾಡ್ತಾಯಿದ್ದೀನಿ. ಬಟ್ ಡ್ರೋನ್ ಏನಾದರೂ ಇದ್ದರೆ ಅಲ್ಟಿಮೇಟ್ ಬರುತ್ತೆ ಸೊ ಸೀನ್ಗಳೆಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇರೋದ್ರಲ್ಲಿ ದಿ ಬೆಸ್ಟ್ ನಿಮಗೆ ಚೆನ್ನಾಗಿ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದೊಂದು ಜೈನ್ ಟೆಂಪಲ್ ಆಗಿರೋದ್ರಿಂದ ಕೆಳಗಡೆ ಒಂದು ಪಾಯಿಂಟಲ್ಲಿ ಸೊ ನಿಮ್ಮ ಶೂ ಮತ್ತು ಚಪ್ಪಲ್ನ ಅಲ್ಲಿ ಬಿಟ್ಬಿಟ್ಟು ಮೇಲುಗಡೆ ಬರಬೇಕು. ಟೆಂಪಲ್ ಇರೋ ಕಾರಣ ಸೊ ಮೋಜು ಮಸ್ತಿ ಮಾಡುವಂಥ ಪ್ಲೇಸ್ ಅಂತೂ ಖಂಡಿತ ಅಲ್ವೇ ಅಲ್ಲ ಇದು. ಇವಾಗ ನಾನು ಕರೆಕ್ಟಾಗಿ ಸೊ ಮಿಡಲಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಇರಿ ನಾನು ನಿಮಗೆ ತೋರಿಸ್ತೀನಿ. ಈ ಕಡೆ ಏನು ಕಾಣ್ತಾ ಇದೆಯಲ್ವಾ, ಸೊ ಇದು ತುಂಗಿ ಶಿಖರ. ಇನ್ನು ಈ ಕಡೆ ನೋಡಿದರೆ ಇದು ಮಾಂಗಿ ಶಿಖರ. ಅಂದರೆ ಮಾಂಗಿ ತುಂಗಿ ಶಿಖರದ ಸೊ ಮಧ್ಯದಲ್ಲಿ ಇವಾಗ ನಾನು ನಿಂತ್ಕೊಂಡಿದ್ದೀನಿ. ದ ಗ್ರೇಟ್ ವಾಲ್ ಆಫ್ ಮಹಾರಾಷ್ಟ್ರ ಅಂತಲೂ ಕರೀತಾರೆ ಇದಕ್ಕೆ. ಎಷ್ಟು ಮಾಂಗಿ ಶಿಖರಕ್ಕೆ ಮೇಲ್ಗಡೆ ಹೋಗಬೇಕಾದ್ರೆ ಥ್ರಿಲ್ಲಿಂಗ್ ಆಗಿರುತ್ತೋ ಸೊ ಅಷ್ಟೇ ಈ ತುಂಗಿ ಶಿಖರಕ್ಕೂ ಕೂಡ ಮೇಲ್ಗಡೆ ಹೋಗಬೇಕಾದ್ರೆ ಅಷ್ಟೇ ಥ್ರಿಲ್ಲಿಂಗ್ ಆಗಿರುತ್ತೆ ಇದು. ಸೊ ಇವಾಗ ಮೇಲ್ಗಡೆ ಹತ್ಕೊಂಡು ಅಲ್ಲಿಗೆ ಹೋಗ್ತಾಯಿದ್ದೀನಿ ಇವಾಗ. ಆ್ಯಕ್ಚುಲಿ ಇಷ್ಟೊತ್ತು ಸೊ ನಡ್ಕೊಂಡು ಬಂದ್ವಿ, ಅಂದರೆ ಎಷ್ಟೊತ್ತು ಮೆಟ್ಲು ಇರಲಿಲ್ಲ. ಬಟ್ ಇವಾಗ ಸೊ ಮೆಟ್ಲು ಶುರುವಾಯಿತು. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿಂದ ಸೊ ಪೂರ್ತಿ ಮೇಲ್ಗಡೆ ಹೋಗ್ಬೇಕು ನಾನು ಇವಾಗ. ಬಹುಶಃ ಇಲ್ಲಿಂದ ನನ್ನ ಪ್ರಕಾರ ಒಂದು 500 ಮೆಟ್ಲು ಇರ್ಬೋದು ಅಂತ ಅನ್ಕೋತೀನಿ. ಗುರು ಇಲ್ಲಿ ನೋಡಿ, ಸೊ ಅವರನ್ನು ಕೂರಿಸ್ಕೊಂಡು ಮೇಲ್ಗಡೆ ಹೋಗ್ತಾಯಿದ್ದಾರೆ ಅವರು. ಖಾಲಿ ನಾವು ಹೋಗಬೇಕು ಅಂದ್ರೇ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಬಟ್ ಅವರು ಆ ರೀತಿ ಕೂರಿಸ್ಕೊಂಡು ಮೇಲ್ಗಡೆ ಹೋಗ್ತಾಯಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅವರು. ಒಂದು ಹೊತ್ತಿನ ಊಟ ಸಲುವಾಗಿ ಸೊ ಮನುಷ್ಯ ಏನೇನೆಲ್ಲ ಮಾಡಬೇಕು. ಬಟ್ ಇವಾಗ ನಾನು ಕೂಡ ಮೇಲ್ಗಡೆ ಹೋಗ್ತಾಯಿದ್ದೀನಿ. ಇವರು ಆವಾಗಿಂದ ಬರೀ ಹತ್ತೋದೇ ಆಯಿತು ಮೇಲ್ಗಡೆ. ಹಲೋ ಬಾಯ್, ಕहाँ से हो आप? ದಮನ್. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸೊ ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣುತ್ತೆ ವ್ಯೂ ಈ ಪ್ಲೇಸಿಂದ. ಅಲ್ಲ ಇವಾಗ ಆ್ಯಕ್ಚುಲಿ ನಾನು ಬಂದಿರೋದು ನವೆಂಬರಲ್ಲಿ. ಸೊ ನವೆಂಬರಲ್ಲೇ ಈ ರೀತಿ ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಕಾಣ್ತಾ ಇದೆ ಅಂದರೆ ಇನ್ನು ಏನಾದರೂ ಮಾನ್ಸೂನಲ್ಲಿ ಸೊ ಜೂನ್ ಜುಲೈ ತಿಂಗಳಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟರೆ ಸೊ ಆವಾಗ ಯಾವ ರೀತಿ ಫೀಲ್ ಆಗ್ಬೋದು. ಯಾಕಂದರೆ ಪೂರ್ತಿ ಎಲ್ಲ ಕಡೆಯೂ ಫುಲ್ ಗ್ರೀನಲ್ಲೇ ಇರೋದು. ಅವಾಗೆಲ್ಲ ಪೂರ್ತಿ ಸೊ ಬೆಟ್ಟ ಎಲ್ಲ ಹಸಿರಾಗಿರೋದ್ರಿಂದ ಸೊ ಆವಾಗ ನಿಜವಾಗಲೂ ಇದೆಲ್ಲ ವ್ಯೂ ಸೊ ಕ್ರೇಜಿಯಾಗಿ ಕಾಣುತ್ತೆ. ಸೊ ಇವಾಗ ಮೇಲ್ಗಡೆ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಎಷ್ಟೇ ಸುಸ್ತಾದರೂ ಸೊ ಪಕ್ಕದಲ್ಲಿ ಆ ವ್ಯೂ ನೋಡಿದಾಗ ಒಂದು ಎಂಜಾಯ್ಮೆಂಟ್ ಆಗುತ್ತಲ್ವ. ರಿಯಲಿ ಕ್ರೇಜಿ ಅದು. ಗುರು ಫೈನಲಿ ತುಂಗಿ ಶಿಖರಕ್ಕೆ ಎಂಟ್ರಿ ಕೊಟ್ಟಿದ್ದಾಯಿತು. ಅದೇನೋ ಗೊತ್ತಿಲ್ಲ, ಕೆಳಗಡೆ ಪೂರ್ತಿ ಸೊ ಬಿಸಿಲು, ಮೇಲ್ಗಡೆ ಬಂದ ತಕ್ಷಣ ಸೊ ಪೂರ್ತಿ ಕೋಲ್ಡ್ ಆಗುತ್ತೆ. ಹೇಗೋ 3,500 ಸ್ಟೆಪ್ಸ್ನ ಹತ್ಕೊಂಡು ಸೊ ಇಲ್ಲಿಗೂ ಕೂಡ ರೀಚ್ ಆದೆ. ಬಟ್ ವ್ಯೂ ಅಲ್ಟಿಮೇಟ್ ಇದು. ಆ್ಯಕ್ಚುಲಿ ಒಂದು ಮಾತಲ್ಲಂತೂ ಹೇಳೋಕ್ಕಾಗಲ್ಲ. ತುಂಗಿ ಶಿಖರ ಪೂರ್ವ ದಿಕ್ಕಿನಲ್ಲಿರುವ ಈ ತುಂಗಿ ಶಿಖರವು ಸುಮಾರು 4,366 ಅಡಿ ಎತ್ತರದಲ್ಲಿದೆ. ಮಾಂಗಿ ಶಿಖರದಿಂದ ಈ ತುಂಗಿ ಶಿಖರಕ್ಕೆ ಬರೋಕೆ ನನಗೆ 1 ಗಂಟೆ ಸಮಯ ಬೇಕಾಯಿತು. ಅದಕ್ಕಿಂತ ಎತ್ತರದಲ್ಲಿ ಸ್ವಲ್ಪ ಜಾಸ್ತಿ ಇರುವ ಈ ಶಿಖರದಲ್ಲೂ ಕೂಡ ನೀವು ಸುಮಾರು ಜೈನ ತೀರ್ಥಂಕರ ಗುಹೆಗಳನ್ನು ನೋಡಬಹುದು. ಜೈನರು ಇದನ್ನು ಸಿದ್ಧಕ್ಷೇತ್ರ ಎಂದು ಕರೀತಾರೆ. ಇಲ್ಲಿ ಅನೇಕ ಮುನಿಗಳು ಮೋಕ್ಷವನ್ನು ಪಡೆದಿದ್ದಾರೆ ಎಂದು ಹೇಳುತ್ತಾರೆ. ಇನ್ನು ಈ ಶಿಖರದಲ್ಲೂ ಕೂಡ ಹಲವಾರು ಚಿಕ್ಕ ಚಿಕ್ಕ ಪ್ರತಿಮೆಗಳನ್ನು ಕಾಣಬಹುದು. ಇಲ್ಲಿ ಕೃಷ್ಣಕುಂಡ ಎಂಬ ಚಿಕ್ಕ ಸರೋವರ ಕೂಡ ಇದೆ. ಈ ರೀತಿ ಈ ಜಾಗದಲ್ಲಿ ಹಲವಾರು ಚಿಕ್ಕ ಚಿಕ್ಕ ಹೊಂಡಗಳನ್ನು ನೋಡಬಹುದು.
ಇದರ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕೋಕೆ ತುಂಬಾನೇ ಚಿಕ್ಕವಾದ ರಸ್ತೆ ಇದೆ. ಮಾನ್ಸೂನ್ನಲ್ಲಿ ನೀವೇನಾದರೂ ಬಂದರೆ ಪಕ್ಕದಲ್ಲೇ ಮೋಡಗಳನ್ನು ನೋಡ್ತಾ ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಬಹುದು. ಇನ್ನು ಈ ಶಿಖರವು ತುಂಬಾನೇ ಉದ್ದವಾಗಿ ಇರೋದ್ರಿಂದ ನೋಡೋಕೆ ತುಂಬಾನೇ ಸುಂದರವಾಗಿ ಕಾಣುತ್ತೆ. ಈ ಸ್ಥಳದಲ್ಲಿ ನಿಂತು ನೋಡಿದಾಗ ನಿಜವಾಗ್ಲೂ ಇದು ದ ಗ್ರೇಟ್ ವಾಲ್ ಆಫ್ ಮಹಾರಾಷ್ಟ್ರ ಅಂತ ಫೀಲ್ ಆಗೋದು 100ಕ್ಕೆ 100 ಸತ್ಯ. ಇದು ಇದರ ಮುಂದೆ ಗ್ರೇಟ್ ವಾಲ್ ಆಫ್ ಚೀನಾ ಏನೂ ಅಲ್ಲ. ಮಳೆಗಾಲದಲ್ಲಿ ಈ ಮೆಟ್ಟಿಲುಗಳ ಮೇಲೆ ನೀರು ಹರ್ಕೊಂಡು ಕೆಳಗಡೆ ಬರ್ತಾ ಇರುತ್ತೆ. ಎಷ್ಟು ಬ್ಯೂಟಿಫುಲ್ ಇರುತ್ತೆ. ಆ ಟೈಮಲ್ಲಿ ಅಷ್ಟೇ ಡೇಂಜರ್ ಕೂಡ. ಲೈಫಲ್ಲಿ ಒಂದು ಸಾರಿಯಾದರೂ ಈ ಮಾಂಗಿತುಂಗಿ ಸ್ಥಳಕ್ಕೆ ಭೇಟಿ ಕೊಡೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಶಿಖರ ನಾವು ಒಂದು ರೌಂಡು ಸುತ್ತ ಹಾಕ್ತಾ ಇದ್ದೀವಿ. ಅಂದರೆ ನೀವು ಮಾಂಗಿ ಶಿಖರಕ್ಕೆ ಹೋದರೂ ಕೂಡ ತುಂಗಿ ಶಿಖರಕ್ಕೆ ಹೋದರೂ ಕೂಡ ಸೊ ಎರಡೂ ಜಾಗದಲ್ಲೂ ಒಂದು ರೌಂಡ್ ಪೂರ್ತಿ ರೌಂಡ್ ಹಾಕಿನೇ ನೀವು ಹೋಗ್ಬೋದು. ಇವಾಗ ಆ್ಯಕ್ಚುಲಿ ಈ ಪ್ಲೇಸಲ್ಲಿದ್ದೀನಿ ಗುರು. ಫೈನಲಿ ಇವಾಗ ತುಂಗಿ ಶಿಖರ ಕೂಡ ನಾನು ನಿಮಗೆ ತೋರಿಸಿದ್ದಾಯಿತು. ಸೊ ಮಾಂಗಿನೂ ಮುಗೀತು, ಇವಾಗ ತುಂಗಿ ಶಿಖರ ಕೂಡ ಮುಗೀತು. ಇವಾಗ ನಾನು ನಿಮಗೆ ಪ್ರಪಂಚದಲ್ಲೇ ಅತಿ ಎತ್ತರವಾದಂಥ ಜೈನ್ ಸ್ಟ್ಯಾಚು ನಾನು ತೋರಿಸೋಕೆ ಹೊರಡ್ತಾ ಇದ್ದೀನಿ. ಸೊ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಬರಬೇಕಾದ್ರೆ ಈ ರೀತಿ ಮಂಗಗಳಿಂದ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ನಿಮ್ಮ ಹತ್ರ ಬ್ಯಾಗ್ ಏನಾದರೂ ಇದ್ದರೆ ಡೈರೆಕ್ಟಾಗಿ ಸೊ ಅಟ್ಯಾಕ್ ಮಾಡುತ್ತೆ ಅದು. ಕೈಯಲ್ಲಿ ಏನಾದರೂ ನೀವು ತಿಂತಾ ಬಂದರೆ ಅದು ಬಿಡೋದೇ ಇಲ್ಲ. ಸ್ವಲ್ಪ ಮಂಗಗಳಿಂದ ಈ ಜಾಗದಲ್ಲಿ ನೀವು ಹುಷಾರಾಗಿ ಇರಲೇಬೇಕು. ಕೆಳಗಡೆ ಬರಬೇಕಾದ್ರೆ ಸೊ ದಾರಿಲೇ ಅದು ಕೂಡ ಇರೋದು. ಸೊ ಒಳಗಡೆ ಸ್ವಲ್ಪ ನೀವು ಮುಂದೆ ಹೋಗಿಬಿಟ್ಟು ಅಲ್ಲಿಗೆ ಹೋಗಬೇಕು. ಸೊ ಇದೆ ಒಳಗಡೆ ಹೋಗೋದು, ಪೂರ್ತಿ ಸೇಫ್ಟಿ ಇದೆ ಒಳಗಡೆ ಎಲ್ಲ ಹೋಗೋಕ್ಕೆ. ಗುರು ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಯಾರೇ ಬರಲಿ ಸೊ ಆದಷ್ಟು ನೀವು ಬೆಳಿಗ್ಗೆ 5ರಿಂದ 6 ಗಂಟೆಗೆ ಬಂದರೆ ಸೊ ತುಂಬ ಅಂದರೆ ತುಂಬಾ ಉತ್ತಮ. ಅದು ಪ್ರತಿಮೆ ಪೂರ್ತಿ ಮೇಲ್ಗಡೆ ಇರೋದ್ರಿಂದ ಸೊ ನಾನಿವಾಗ ಲಿಫ್ಟ್ ಮೂಲಕನೇ ಮೇಲ್ಗಡೆ ಹೋಗಬೇಕು. ಅಕಸ್ಮಾತ್ ಜಾಸ್ತಿ ಜನ ಇಲ್ಲದೆ ಇರೋ ಟೈಮಲ್ಲಿ ಸೊ ಲಿಫ್ಟ್ ಕೂಡ ವರ್ಕ್ ಆಗಲ್ವಂತೆ, ಅಂದರೆ ಇದು ಸ್ಟಾರ್ಟ್ ಇರೋದಿಲ್ಲ. ಆವಾಗ ಸೊ ಪಕ್ಕದಲ್ಲಿ ನೋಡ್ಬೋದು ನೀವು ಈ ರೀತಿ ಮೆಟ್ಲುಗಳನ್ನು ಹತ್ಕೊಂಡೇ ಪೂರ್ತಿ ಮೇಲ್ಗಡೆ ಹೋಗಬೇಕು. ಸೊ ಇವಾಗ ಲಿಫ್ಟ್ ಮೂಲಕ ಮೇಲ್ಗಡೆ ಇರುವಂಥ ಆ ಸ್ಟ್ಯಾಚು ಹತ್ರ ಸೊ ಹೋಗೋಣ ಬನ್ನಿ. ಇವಾಗ ಏಕ್ ದಬಾವ್ ಫೈನಲಿ ಸ್ಟ್ಯಾಚು ಹತ್ರ ಬಂದಿದ್ದಾಯಿತು. ಸೊ ನೋಡ್ಬೋದು ಹಿಂದೆ ಇದೆ ಅಲ್ವಾ, ಅದೇ ಸ್ಟ್ಯಾಚು. ಇವಾಗ ಅದ್ರ ಬಗ್ಗೆ ಕೂಡ ಸೊ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಬನ್ನಿ. ಜಗತ್ತಿನಲ್ಲಿಯೇ ಅತಿ ಎತ್ತರವಾದಂಥ ಜೈನ ಧರ್ಮದ ಮೊದಲ ತೀರ್ಥಂಕರ ಭಗವಾನ್ ಋಷಭದೇವರ ಪ್ರತಿಮೆ ಇದು. ಸುಮಾರು 108 ಅಡಿ ಎತ್ತರದ ಈ ಪ್ರತಿಮೆಯನ್ನು 2016ರಲ್ಲಿ ಉದ್ಘಾಟನೆ ಮಾಡ್ತಾರೆ. ಆದರೆ ಈ ಪ್ರತಿಮೆಯನ್ನು ಪೂರ್ತಿಗೊಳಿಸೋಕೆ ಸುಮಾರು 20 ವರ್ಷ ಬೇಕಾಗುತ್ತಂತೆ. ಇವಾಗ ಇರೋ ಟೆಕ್ನಾಲಜಿಯಲ್ಲಿ ಈ ರೀತಿ ಪ್ರತಿಮೆಯನ್ನು ಮಾಡೋಕೆ ಇಷ್ಟು ಸಮಯ ಬೇಕಾಗಿದೆ ಅಂದರೆ ಈಗಾಗಲೇ ನಿಮಗೆ ಮಾಂಗಿತುಂಗಿ ಶಿಖರದಲ್ಲಿ ನಾನು ತೋರಿಸಿರುವಂಥ ಚಿಕ್ಕ ಚಿಕ್ಕ ಪ್ರತಿಮೆಗಳನ್ನು ಎಷ್ಟೋ ಶತಮಾನಗಳ ಹಿಂದೆ ಟೆಕ್ನಾಲಜಿ ಇಲ್ಲದೇ ಇರೋ ಟೈಮಲ್ಲಿ ರಚನೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅವರು. ಇನ್ನು ಈ ಪ್ರತಿಮೆಗೆ ಸ್ಟ್ಯಾಚ್ಯೂ ಆಫ್ ಅಹಿಂಸಾ ಅಂತಲೂ ಕರೀತಾರೆ. ಇಲ್ಲಿ ಕಾಣುವಂಥ ಕಲ್ಲನ್ನು ಪೂರ್ತಿ ಒಡೆದು ಈ ಕಡೆ ಅದೇ ಕಲ್ಲಿನಿಂದ ಈ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಇಲ್ಲಿಗೆ ಹಲವಾರು ಜೈನರು ಬಂದು ತಮ್ಮ ಪೂಜೆಗಳನ್ನು ಬೇಡಿಕೆಗಳನ್ನು ಇಲ್ಲಿ ಸಲ್ಲಿಸ್ತಾರೆ. ಸೊ ಇಷ್ಟು ಮಹಾರಾಷ್ಟ್ರದಲ್ಲಿ ತೋರಿಸಿರುವಂಥ ಈ ಮಾಂಗಿತುಂಗಿ ಶಿಖರದ ಬಗ್ಗೆ ಸೊ ಸಂಪೂರ್ಣ ಮಾಹಿತಿ. ಐ ಹೋಪ್ ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಅಥವಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಮತ್ತು ಇದೇ ರೀತಿ ಪಾರ್ಟ್ 2 ಅಲ್ಲಿ ಸೊ ಮಹಾರಾಷ್ಟ್ರದಲ್ಲಿ ಇರುವಂಥ ಇನ್ನೊಂದು ಸೂಪರ್ ಆಗಿರುವಂಥ ಸ್ಥಳದ ಬಗ್ಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.